ಅವರೆಲ್ಲ ಒಳ ಮೀಸಲಾತಿ ವಿರೋಧಿಗಳು ಮತ್ತು ಮಾದಿಗರ ಉದ್ಧಾರದ ಬಗ್ಗೆ ಅವ್ರಿಗೆ ಅಷ್ಟೊಂದು ಕಾಳಜಿ ಇಲ್ಲದೆ ಇರ್ತಕ್ಕಂಥವ್ರು. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಸಂವಿಧಾನದ ವಿರೋಧಿಗಳವರು. ಯಾವ ಸಮುದಾಯಕ್ಕೆ ಸಿಗಬೇಕಾದಂತ ಅವಕಾಶ ಸಿಕ್ಕಿಲ್ಲ ಅಂತಂದು ಹೇಳ್ಬಿಟ್ಟು ಬೀದಿಗಳು ಹೋರಾಟ ಮಾಡಿ ಇದನ್ನ ಪಡೆದಿರ್ತಕ್ಕಂಥದ್ದು ಒಳ ಮೀಸಲಾತಿನ. ಇದಕ್ಕೆ ಅವರು ಬೆಂಬಲವಾಗಿ, ಹೌದು ಈ ಸಮುದಾಯ ಒಂದು ದೊಡ್ಡ ಸಮುದಾಯ ಇದೆ, ಈ ಸಮುದಾಯದ ಜನಸಂಖ್ಯೆಗೆ ಅನುಗುಣವಾಗಿ ಸಿಗ್ಬೇಕಾದಂತ ಮೀಸಲಾತಿ ಸಿಕ್ಕಿಲ್ಲ, ಇದು ಅವಕಾಶ ವಂಚಿತ ಸಮುದಾಯ, ಇದಕ್ಕೂ ಕೂಡ ಸಿಗಲಿ ಅಂತಕ್ಕಂಥ ಔದಾರ್ಯದ ಮಾತುಗಳನ್ನ ಅವ್ರು ಹೇಳ್ಬೇಕಾಯ್ತು. ಅದನ್ನ ಬಿಟ್ಟು ಬೇರೆ ಟೈಪ್ ಹೇಳಿದ್ದಾರೆ. ಅದರಿಂದ ಅವರ ನಿಜ ಬಣ್ಣ ಇಲ್ಲಿ ಗೊತ್ತಾಗ್ತಾ ಇದೆ. ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳ ಮಾಡಿದ್ದನ್ನ ಕೋರ್ಟ್ ಅಲ್ಲಿ ಸಮರ್ಥವಾಗಿ ವಾದ ಮಂಡನೆ ಮಾಡಲಿಲ್ವಾ ಅಂತ ಸರ್ಕಾರದವರು? ಅದು ಏನೇ ಮಾಡಲಿ, ಈಗ ಕಾನೂನಾತ್ಮಕವಾಗಿ ಮಾತಾಡಬಾರ್ದು. ಈಗ ಎರಡು ಹೌಸ್ನಲ್ಲಿ ಒಳ ಮೀಸಲಾತಿನ ಸರ್ಕಾರ ಜಾರಿ ತರ್ತೀವಿ ಅಂತೇಳಿ ತೀರ್ಮಾನ ಮಾಡಿದ ನಂತರ ನಾವೇ ಹೇಳ್ತೀವಿ ಇದು ಕಾನೂನಾತ್ಮಕವಾದಂತ ಬಲ ಬರಬೇಕು ಅಂತ ಹೇಳಿದ್ರೆ ಅಸೆಂಬ್ಲಿಯಲ್ಲಿ ಮಾಡಿಸಿ ಎರಡು ಸದನದಲ್ಲಿ ಅದು ಪಾಸ್ ಆಗ್ಬೇಕು ಅಂತ ಹೇಳಿದ್ವಿ. ಎರಡು ಸದನದಲ್ಲೂ ಕೂಡ ಅವಿರೋಧವಾಗಿ ಒಳ ಮೀಸಲಾತಿ ಜಾರಿ ಆಗ್ಬೇಕು ಅಂತಂದೇಳಿ ನಿರ್ಣಯ ಪಾಸ್ ಆಗಿದೆ. ಆ ನಿರ್ಣಯವನ್ನ ಗೌರವಾನ್ವಿತ ರಾಜ್ಯಪಾಲರಿಗೆ ರವಾನಿಸಲಾಯಿತು. ಆಗ ಅವರು ಕೆಲವು ಆಕ್ಷೇಪಣೆ ವ್ಯಕ್ತಪಡಿಸಿ ವಾಪಸ್ ಹಾಕಿದ್ರು. ಮತ್ತೆ ಇವರು ಅದಕ್ಕೆ ಉತ್ತರವಾಗಿ ಕೊಟ್ಟರು. ಈಗ ರಾಜ್ಯಪಾಲರವರು ಕೂಡ ಅಂಕಿತ ಹಾಕಿದ್ದಾರೆ. ಕಾನೂನಾತ್ಮಕವಾದಂತ ಬಲ ಬಂತ, ಶಾಸನವಾಗಿ ಆಯ್ತಾ ಒಳ ಮೀಸಲಾತಿ ಏನಂತ ಆಗಿದೆ, ಶಾಸನಬದ್ಧವಾಗಿ ನೀವು 17% ಪರಿಶಿಷ್ಟ ಜಾತಿಯಲ್ಲಿ 6% ಮಾದಿಗರಿಗೆ, 6% ವಲಯರಿಗೆ, ಆಮೇಲೆ ಉಳಿದ 5% ಗೋವಿ, ಲಂಬಾಣಿ, ಕೊರ್ಚ, ಕೊರ್ಮ ಇತ್ಯಾದಿ ಸಮುದಾಯಗಳಿಗೆ ಅಂತ ಹೇಳಿದೆ. ಹೇಳಿ ಈಗಾಗಲೇ ಶಾಸನಬದ್ಧವಾಗಿ ಆದೇಶ ಆಗಿದೆ. ಅದರ ಜೊತೆಯಲ್ಲಿ ನಮಗೆ ಆಗ್ಬೇಕಾದ್ರೆ ಬರೀ ನಮ್ದು ಒಂದೇ ನಾನು ನೋಡೋಣಲ್ಲ, ಅದ್ರ ಜೊತೆಗೆ ಅನಾಥ ಸಮುದಾಯಗಳಿದಾವೆ. ಈ ಅಲೆಮಾರಿ ಸಮುದಾಯದವರಿಗೂ ಕೂಡ 1% ಕೊಡಬೇಕಾಗಿತ್ತು. ಎಲ್ಲ ಆಯೋಗಗಳು ಕೂಡ ಹೇಳಿದ್ವು. ಸದಾಶಿವ ಆಯೋಗ 15% ಮೀಸಲಾತಿ ಇದ್ದಾಗಲೂ ಕೂಡ ಹೇಳ್ತು ಅವ್ರಿಗೆ 1% ಕೊಡಬೇಕು, ಮಾದೇರಿಗೆ 6% ಕೊಡಬೇಕು ಅಂತಂದೇಳಿ. ಅದೇ ರೀತಿಯಾಗಿ ಇವರೇ ಈ ಸರ್ಕಾರನೇ ನೇಮಕ ಮಾಡಿದಂತಹ, ನಮ್ಮ ಸರ್ಕಾರನೇ ನೇಮಕ ಮಾಡಿದಂತಹ ನಾಗಮೋಹನ್ ದಾಸ್ ವರದಿನೂ ಕೂಡ ಏನ್ ಹೇಳ್ತು, ಹೌದು 1% ಅಲೆಮಾರಿಗಳಿಗೆ ಕೊಡ್ಬೇಕು, 6% ಮಾದಿಗರಿಗೆ ಕೊಡ್ಬೇಕು, 5% ವಲಯರಿಗೆ ಕೊಡ್ಬೇಕು, ಇನ್ನುಳಿದ 4% ಬೋವಿ, ಲಂಬಾಣಿ, ಕೊರ್ಚ, ಕೊರಮಳಿಗೆ ಕೊಡ್ಬೇಕು ಅಂತ ಹೇಳಿದಾಯ್ತು. ಇವ್ರು ರಾಜಕೀಯವಾಗಿ ಇವ್ರು ತೀರ್ಮಾನ ಮಾಡಿಕೊಂಡ್ರು. ಆಯ್ತು ಅಂತ ನಾವು ಸುಮ್ಮನಾದ್ವಿ. ನಮಗೆ 6% ಹೇಳಿದ್ರು, ಅಷ್ಟು ಸಿಕ್ಕಿದೆ ಬಿಡಿ ಅಂತೇಳಿ. ಅದ್ರ ಜೊತೆಯಲ್ಲಿ ನಾವು ಅಲೆಮಾರಿಗಳಿಗೆ ಸಿಕ್ಕಿಲ್ಲದೆ ಇರತಕ್ಕಂತ ಆಕ್ರೋಶವನ್ನ, ನೋವನ್ನ ವ್ಯಕ್ತಪಡಿಸಲೇ ಬಂದಿದ್ವಿ. ಈಗಲೂ ಕೂಡ ಕಾಲ ಮಿಂಚಿಲ್ಲ. ಸರ್ಕಾರ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ 1% ಮೀಸಲಾತಿಯನ್ನ ಕೊಟ್ಟು ಇದು ಮಾಡ್ಬೇಕು ಅನ್ನೋದು ನಮ್ಮ ಆಗ್ರಹ. ಸರ್, ಈಗ 56,000 ತುಂಬಾ ನೋಟಿಫಿಕೇಶನ್ ಮಾಡಿದ್ದಾರೆ. ಎಲ್ಲ ಬಹಳ ಹಳೆ ಸಿಸ್ಟಮ್ ತುಂಬ್ರಿ ಅಂತ ಅವ್ರಿಗೆ ತೆಲುವಾದಿ ಯಾರು ಆಗಿಲ್ಲ. ಅದೇ ನಿಮ್ಗೆ ಅಭಿಪ್ರಾಯ ಸರ್? 56,000 ಅವ್ರಿಗೆ ಅವ್ರು ಯಾರಿದಾರಲ್ಲ ಅವ್ರಿಗೆ ಏನಾಯ್ತು ಅಂತ ಅವ್ರಿಗೆ ಇದು ಆದ್ಮೇಲೆ ನಾವು ಜಾಸ್ತಿ ಕಬಳಿಸ್ಬೋದಲ್ಲ ಅಂತ, ಜಾಸ್ತಿ ತಗೊಳ್ಬಹುದಲ್ಲ. ಒಳ ಮೀಸಲಾತಿ ಇಲ್ದಲೆ ತುಂಬ್ರಿ ಅಂತ ಕೆಲವ್ರು ಪಾಪ ಅವು ತಲೆ ಇಲ್ದಾರಲ್ಲ ಮಾತಾಡ್ತಾರೆ. ಅದನ್ನೇ ಹಂಗಾಗಲ್ಲ. ಈ 4 ವರ್ಷ ನೋಡ್ರಿ, 4 ವರ್ಷ ಈಗಾಗ್ಲೇ ನಾವು 24% ಮೀಸಲಾತಿನ ಪಡೆದಿದ್ದೀವಿ. ನಮಗೆ 17 ಇತ್ತು SC-ಗಳಿಗೆ, 15 ಪಡೆದಿದ್ದೀವಿ. 3 ST-ಗಳಿಗಿತ್ತು, ಅವ್ರು 7% ಅನ್ನ ಪಡೆದಿದ್ದಾರೆ. ಈಗ ಏಕ್ದಮ್ ಅದನ್ನೆಲ್ಲ ರದ್ದುಪಡಿಸಿ ಮತ್ತೆ ಕಡಿಮೆ ಮಾಡೋದ್ರಿಂದ 2 ಸಮುದಾಯಗಳಿಗೆ, 2 ಪಂಗಡಗಳಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವ್ರಿಗೆ ಅನ್ಯಾಯ ಆಗ್ತಿದೆ. 2 ಪಂಗಡದ ಜನರು ಕೂಡ SC ST ಅವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕಿ ಏನು 27ರಲ್ಲಿ ನಮಗೆ ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚು ಮಾಡಿದ್ರು ಅದನ್ನ ಕಾಪಾಡ್ಕೋಬೇಕು. ಅದ್ರ ಜೊತೆಗೆ ಕಾನೂನು ತೊಡಕಿತ್ತು ಅಂದ್ರೆ 9th ಶೆಡ್ಯೂಲ್ ತಂದ್ಬಿಟ್ಟು ಪಾರ್ಲಿಮೆಂಟ್ ನಲ್ಲಿ ಬಿಲ್ ಪಾಸ್ ಮಾಡಿ ಇದನ್ನ ಕಾನೂನುಬದ್ಧ ಮಾಡ್ಕೊಡ್ಬೇಕು ಅಂತ ಹೇಳಿ
ಮಾನ್ಯ ಪ್ರಧಾನಮಂತ್ರಿ ಬಳಿ ನಮ್ಮ ಮುಖ್ಯಮಂತ್ರಿಗಳು ಸರ್ವ ಪಕ್ಷದ ನಾಯಕರನ್ನು ಕೂಡ ನಿಯೋಗ ಕರ್ಕೊಂಡೋಗಿ ಅದನ್ನ ಮಾಡಿಸ್ಬೇಕು ಅನ್ನೋದು ನನ್ನ ಮನವಿ. ಈ ಹುದ್ದೆಗಳ ನೇಮಕ ಹೆಂಗ್ ಸರ್ ಈಗ ಆಗ್ಬೇಕಂದ್ರೆ ನೇಮಕ ಉದ್ಯೋಗ ಈಗಾಗಲೇ ಉದ್ಯೋಗ ಆಕಾಂಕ್ಷಿಗಳು ಇತರೆ ಸಮುದಾಯದವರು ಆಕ್ರೋಶಕ್ಕೊಳಗಾಗಿದ್ದಾರೆ. ಅವ್ರಿಗೂ ಅನ್ಯಾಯ ಆಗ್ತಾ ಇದೆ. ಅನ್ಯಾಯ ಆಗೋದ್ ಬೇಡ. ಹುದ್ದೆಗಳನ್ನ ತುಂಬ್ಕೊಳ್ರಿ. ನಮ್ಮ ಹುದ್ದೆಗಳು ಏನಿದಾವಲ್ಲ 24% ನಮಗೆ ತುಂಬಬೇಕು. ಈಗ ಅದನ್ನ ಬಿಟ್ಟು ಉಳಿದು ತುಂಬಿಕೊಳ್ಳುತ್ತಾರೆ ಸರ್. ಆ ಈಗ ಅದು 24% ವಿವಾದ ಬಗೆಹರಿದ್ರ ಮ್ಯಾಗ ಅಲ್ಲಲ್ಲ, ಅದನ್ನ ತುಂಬಲಿ. ನಮ್ಮಿದು ಏನಾರು ವಿವಾದ ಅಂತ ನಿಲ್ಲಿಸ್ಲಿ. ಅವ್ರದ್ದು ಏನೈತೆ ಇವತ್ತು ಕ್ಲಿಯರ್ ಆಗಿರೋದು ರಿಸಲ್ಟ್ ಕೊಡ್ಲಿ. 24% ಪ್ರಕಾರ ನಮಗೆ ಹುದ್ದೆಗಳನ್ನ ಕಾಲ್ ಮಾಡಿ ತುಂಬುವ ಪ್ರಕ್ರಿಯೆ ಮಾಡ್ಲಿ. ಉಳಿದವ್ರು ತೊಂದ್ರೆ ಇಲ್ಲ, 24 ಕೊಡ್ಲಿ. ಕೋರ್ಟ್ನಲ್ಲಿ ಏನಾಗ್ತದ ನೋಡೋಣ ಅಂತೆ. ಈಗಲೇನೆ ನೀವೇ ಕೋರ್ಟ್ಗಿಂತ ಮುಂಚೆನೆ ನೀವು ಹಂಗ ಓದ್ಬಿಟ್ರೆ ನೀವ ಹೇಳಿದಿರಿ. ಕೋರ್ಟ್ಗೆ ಹೋಗಿದಾರಲ್ಲ, ಅಲೆಮಾರಿಗಳು ಕೋರ್ಟ್ಗೆ ಹೋದ್ರಿಂದ ಅಲೆಮಾರಿಗಳು ಕೂಡ ಆಗುವುದು ಅಂತೇಳಿ. ಅಲ್ಲ, ಅಲೆಮಾರಿ 2ನೇ ತಾರೀಕಿದೆ. ಅವ್ರಿಗೆಲ್ಲ ಹೇಳಿ ಒಪ್ಸಿದೀವಿ ನಾವು. ಆಮೇಲೆ ಮೇಲಾಗಿ ಅವ್ರಿಗೆ 1% ಏನಾದ್ರು ಮಾಡಿ ಅಡ್ಜಸ್ಟ್ ಮಾಡಿಕೊಡಿ. ತಪ್ಪೇನಿದೆ? ಪಾಪ ಅನಾಥ ಸಮುದಾಯ ಕಾಪಾಡಬೇಕು. ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯನ ಒಪ್ಕೊಂಡಿರ್ತಕ್ಕಂಥ ಸರ್ಕಾರ ಅದು ಸಿದ್ದರಾಮಯ್ಯನವ್ರ ಸರ್ಕಾರ. ಅದರಿಂದ ಸಿದ್ದರಾಮಯ್ಯನವರು ಔದಾರ್ಯ ತೋರಿಬಿಟ್ಟು ಯಾರಿಗೂ ಎದುರಿದೆ. ಕೆಲವು ಹಿಂಗೆಲ್ಲ ಮಾಡ್ತಾರೆ, ನಾಟಕ ಮಾಡ್ತಾರೆ. ನಾಟಕಕ್ಕೆಲ್ಲ ಎದುರಕ್ಕೆ ಹೋಗ್ಬಾರ್ದು. ದೇವರಾಜ ಅರಸರವರು 70ರ ದಶಕದಲ್ಲಿ ಅವನವ್ರ ವರದಿನ ಜಾರಿ ತಂದಾಗ ಪ್ರಬಲವಾದ ಕೋಮುಗಳು ಎಲ್ಲರೂ ಸೇರಿ ಇವ್ರು ತಂದ್ರೆ ಏನಿಲ್ಲ, ಸುಟ್ಟಾಕ್ಬಿಡ್ತೀವಿ, ರಾಜ್ಯನ ಸುಟ್ಬಿಡ್ತೀವಿ ಅಂದ್ರು. ಬರ್ರಿ ಅದ್ ಹೆಂಗ್ ಏನ್ ಮಾಡ್ತೀವಿ ನೋಡೋಣ ಅಂತೇಳಿ ಜಾರಿ ತಂದು ದುರ್ಬಲ ವರ್ಗದವರಿಗೆ ರಾಜಕೀಯ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಶಕ್ತಿಯನ್ನು ತುಂಬಿದ್ರು. ಅದೇ ರೀತಿ ಪರಿಶಿಷ್ಟ ಜಾತಿಗಳಲ್ಲಿ ಸಮಾನತೆ ಇಲ್ಲ. ತಿನ್ನೋರೇ ತಿಂತಾ ಇದಾರೆ, ಅನ್ನ ಇಲ್ದವ್ರು ಇದಾರೆ. ಅನ್ನ ಕೊಡಿ ಅಂತಂದೇಳಿ ಅಳ್ತಾ ಇದಾರೆ. 30-35 ವರ್ಷದಿಂದ ಅನ್ಯಾಯ ಆಗಿದೆ. ಅನ್ಯಾಯ ಆಗಿರ್ತಕ್ಕಂಥ ಈ ಮಾದಿಗ ಸಮುದಾಯಕ್ಕೆ ನ್ಯಾಯ ಕೊಡೋದ್ರಲ್ಲಿ ತಾವು ಹಿಂದೆ ಮುಂದೆ ನೋಡಬಾರ್ದು. ತಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನ ಪ್ರದರ್ಶಿಸಬೇಕು. ಇದು ಬೇರೆ ಬೇರೆ ಶಕ್ತಿಗಳು ನಮ್ಮ ಉದ್ಧಾರವನ್ನ ಸಹಿಸದೇ ಇರತಕ್ಕಂಥ ಶಕ್ತಿಗಳು ಈಗಲೂ ಕೂಡ ಷಡ್ಯಂತ್ರ ಮಾಡ್ತಾ ಇರೋದು ದುರಂತ. ಆಂಧ್ರದಲ್ಲಿ ಈಗಾಗಲೇ ಕಾರ್ಯರೂಪಕ್ಕೆ ಬಂದಿದೆ. ತೆಲಂಗಾಣದಲ್ಲಿ ಕಾರ್ಯರೂಪಕ್ಕೆ ಬಂದಿದೆ. ಇಲ್ಲಿ ಸುಮ್ನೆ ಕುಂಟು ನೆಪ ಒಡ್ಬಿಟ್ಟು ಇವ್ರಿಗೆ ಏನಾದ್ರೂ ಮಾಡಿದ್ ಸಿಗಬಾರ್ದು. ಎಲ್ಲ ಇಷ್ಟು ದಿನಗಳ ಕಾಲ ನಾವು ಅಷ್ಟು ತಿಂದ್ಬಿಟ್ಟಿದೀವಿ. ಈಗ ಅವ್ರಿಗೆ ಕೊಡ್ಬೇಕಲ್ಲಪ್ಪ ಅಂತ ಹೇಳಿ ಹೊಟ್ಟೆ ಉರಿ ಬಿಡೋದು, ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋದು ಯಾವ ನ್ಯಾಯ? ಕ್ಯಾಬಿನೆಟ್ ಮೀಟಿಂಗ್ ನಾಗು ಏನೋ ಸಚಿವರ ಮಧ್ಯೆ ವಾಗ್ವಾದ ಆಯ್ತು. ಗೊತ್ತಿಲ್ಲ, ಅದು ಒಳಗೆ ಏನೋ ನಡೀತದ ನನಗೆ ಗೊತ್ತಾಗಲ್ಲ. ಈಗ ಸೇಲ್ಸ ಕೊಟ್ಟಿದ್ದಾರೆ ಸರ್. ಇನ್ನೊಂದ್ ಬಣ ಹೋಟೆಲ್ ಎಲ್ಲ ಮೀಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಮುಂದುವರಿಸಬಾರ್ದು ಅದೆಲ್ಲ ಇಲ್ಲ, ಅವೆಲ್ಲ ಮಾಮೂಲ್ರಿ. ಅದೆಲ್ಲ ಏನನ್ ಬೇಕು ಅವ್ರು ಕೇಳಿ ಅವ್ರವ್ರ ಅಧಿಕಾರನ, ನಮ್ದೇನು ಇದಿಲ್ಲ ಅದು. ಕಾಂಗ್ರೆಸ್ ನಲ್ಲಿ ಈ ರೀತಿ ಗೊಂದಲ ಉಂಟಾಗೋದ್ರಿಂದ ಮುಂದೆ ಅಧಿಕಾರಕ್ಕೆ ಬರೋದು ಕಷ್ಟ ಆಗುತ್ತೆ ಅಂತ ಬಾಲಕೃಷ್ಣ ಅವರು ಹೇಳ್ತಿದ್ದಾರೆ. ಶಾಸಕರು ಅವ್ರವ್ರ ಅಭಿಪ್ರಾಯ ಕೇಳಿ ಏನಂತ ನಿಮಗೆ ಗೊತ್ತಿದೆಯೋ ಅಲ್ಲ, ಯಾರಿಗ್ ಗೊತ್ತು. 90ರಲ್ಲಿ ನೀವು ಹುಟ್ಟಿದ್ರೋ ಇಲ್ಲೋ. ವೀರಪ್ಪ ಮೊಯ್ಲಿ ಅವ್ರು ಮುಖ್ಯಮಂತ್ರಿ ಆಗಿದ್ರು. ಇವ್ರು ಮುಖ್ಯಮಂತ್ರಿ ಆಗ್ಬೇಕಾಯ್ತು. SM ಕೃಷ್ಣ ಅವ್ರು ಸಿಗ್ಲಿಲ್ಲ. ಅವರು ಮತ್ತು ರಾಜಶೇಖರ್ ಮೂರ್ತಿ ಅಂತರು ದಿನ ಒಬ್ಬೊಬ್ರ ಮನೆಯಲ್ಲಿ ಊಟ ಎಲ್ಲ ಆತು ನಿಲ್ಸ್ಬೇಕು ಅಂತಂದೇಳಿ 3 ವರ್ಷ ಮಾಡಿದ್ರು. 3 ವರ್ಷ ಆದ್ರೂ ಇಳಿಲಿಲ್ಲ ಅವ್ರು. ಹಂಗ ಇವ್ರು ದಿವಸ ಒಬ್ಬೊಬ್ರನ್ನ ಊಟ ಮಾಡಿ ಎಲ್ಲ ನನಗ್ ಗೊತ್ತಿಲ್ಲ, ಇದೆಲ್ಲ ಇದ್ದದ್ದೆ ಅಂತ ಹೇಳೋದು. ಅದು ನಿಮಗ್ ಗೊತ್ತಿಲ್ಲಲ್ಲ ಚರಿತ್ರೆ. ಅದಕ್ಕೋಸ್ಕರ ನಿಮಗೆ ಚರಿತ್ರೆನ ಪರಿಚಯ ಮಾಡಿಸ್ತಾ ಇದೀನಿ. ಹೌದೇನ್ರಿ? ಏನ್ ಸ್ವಾಮಿ? ಸರಿ.